ಶ್ರೀ ದೈವಜ್ಞ ಬ್ರಾಹ್ಮಣ ಸಭಾಭವನದಲ್ಲಿ ಜುಲೈ 29ರಿಂದ ಸೆಪ್ಟೆಂಬರ್ 26ರವರೆಗೆ ಶ್ರೀ ಕ್ಷೇತ್ರ ಕರ್ಕಿ ಮಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತೀ ಸ್ವಾಮಿಗಳು ಹಾಗೂ ಶ್ರೀ ಸುಜ್ಞಾನೇಶ್ವರ ಭಾರತೀ ಸ್ವಾಮಿಗಳು ಪರಾಭವ ನಾಮ ಸಂವತ್ಸರದ ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡಿದ್ದು ಸ್ವಾಮೀಜಿಗಳ ದ್ವಯರು ಪ್ರತಿನಿತ್ಯ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಮತ್ತು ಆಶೀರ್ವಚನವನ್ನ ನೀಡುತ್ತಿದ್ದಾರೆ. ಸಾಗರ ಪಟ್ಟಣದ ದೈವಜ್ಞ ಬ್ರಾಹ್ಮಣ ಸಮಾಜದ ಶ್ರೀರಾಮ ಶ್ರೀ ಜ್ಞಾನೇಶ್ವರಿ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಚಾತುರ್ಮಾಸ್ಯ ವಿಶೇಷ ಪೂಜಾ ಕಾರ್ಯಗಳು ವಿಜೃಂಭಣೆಯಿಂದ ಜರುಗುತ್ತಿವೆ. ಜುಲೈ 29ರಿಂದ ಸೆಪ್ಟೆಂಬರ್ 26ರವರೆಗೆ ವಿವಿಧ ಕಾರ್ಯಕ್ರಮಗಳು ಆರಂಭವಾಗಿದ್ದು, ಸೆಪ್ಟೆಂಬರ್ 26ರಂದು ಬೆಳಗ್ಗೆ 8ಕ್ಕೆ ಚಾತುರ್ಮಾಸದ ಸೀಮೋಲ್ಲಂಘನೆ ಕಾರ್ಯಕ್ರಮವು ನಡೆಯಲಿದೆ. ಚಾತುರ್ಮಾಸ್ಯದ ವಿಶೇಷ ಕಾರ್ಯಕ್ರಮಗಳ ನಿಮಿತ್ತ ನಿತ್ಯವೂ ವಿಶೇಷ ಪೂಜೆಗೆ, ಗುರುಗಳ ಸೇವೆಗೆ, ಪೂಜಾ ಸಾಮಗ್ರಿಗಳ ಜೋಡಿಸಿಕೊಂಡು ಧಾರ್ಮಿಕ ಕಾರ್ಯಗಳ ಯಶಸ್ವಿಗೆ ಭಕ್ತರು ಸಹಕರಿಸುತ್ತಿದ್ದಾರೆ. ಚಾತುರ್ಮಾಸ್ಯದ ಪ್ರಯುಕ್ತ ನಿತ್ಯ ಭೋಜನ ಅನ್ನ ಪ್ರಸಾದ ವ್ಯವಸ್ಥೆಯನ್ನ ಚಾತುರ್ಮಾಸ್ಯ ಸಮಿತಿಯಿಂದ ನಿರ್ವಹಿಸಲಾಗುತ್ತಿದೆ. ತಾರೀಕು 29ರಿಂದ ಗುರುಪೂರ್ಣಿಮೆಯಿಂದ ಬರುವ ಭಾದ್ರಪದ ಪೂರ್ಣಿಮೆಯವರೆಗೂ ಚಾತುರ್ಮಾಸ 41ನೇ ಚಾತುರ್ಮಾಸ ದೈವಜ್ಞ ಮಠದ ಒಂದು ಕರ್ಕಿ ಪೀಠದ ಒಂದು ಪರಂಪರೆಗತವಾಗಿ ಬಂದಂತಹ ಒಂದು ಚಾತುರ್ಮಾಸ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಸಾಗರಕ್ಕೆ ಇದು 41ನೇ ಚಾತುರ್ಮಾಸ ಸಿಕ್ಕಿರೋದು ನಮ್ಮ ಸಾಗರದ ಜನತೆ ಅಲ್ಲದೆ ಎಲ್ಲ ಒಂದು ರಾಜ್ಯಗಳ ಜನರ ದೈವಜ್ಞ ಬಾಂಧವರ ಒಂದು ಸುವರ್ಣ ಅವಕಾಶ ಇದೆ. ಈ ಒಂದು ಗುರುಗಳ ಸೇವೆ ಮಾಡೋ ಒಂದು ಅವಕಾಶ ನಮ್ಮೆಲ್ಲರಿಗೂ ಸಿಕ್ಕಿರೋದು ಒಂದು ಸುವರ್ಣ ಅವಕಾಶವೇ ಸರಿ. ಇಲ್ಲಿ ಪ್ರತಿದಿನ ಈಗ ಎಲ್ಲ ಊರಿನ ದೈವಜ್ಞ ಬಾಂಧವರು ಎಲ್ಲೆಲ್ಲಿದ್ದಾರೆ ಎಲ್ಲ ಕಡೆಯಿಂದಲೂ ಈಗ ಗೋವಾ, ಅಂಕೋಲಾ, ತೀರ್ಥಹಳ್ಳಿ, ಬಾಂಬೆ, ಆಮೇಲೆ ಕೇರಳ ಎಲ್ಲ ಕಡೆಯಿಂದಲೂ ತಂಡವಾಗಿ ಬರ್ತಾನೆ ಇದೆ. ಗುರುಗಳ ಪಾದಕ ಆಷಾಢ ಮಾಸ ಪೂರ್ಣಿಮೆಯಿಂದ ಭಾದ್ರಪದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಚಾತುರ್ಮಾಸ ವ್ರತಾಚರಣೆ. ಈ ಕಾರ್ಯಕ್ರಮದಲ್ಲಿ ಗುರುಗಳು ಇಲ್ಲಿಯ ವಾಸ್ತವವಿದ್ದು ವಿಶೇಷವಾದ ಸೇವಾ ಕೈಂಕರ್ಯಗಳು ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ನಮ್ಮ ಸಮಾಜದ ಎಲ್ಲ ಭಕ್ತಾದಿಗಳು ಬಂದು ವಿಶೇಷ ಸೇವೆಯನ್ನು ಸ್ವೀಕರಿಸಿ ಹಾಗೆ ನಮ್ಮ ಅತಿಥಿ ಸರ್ಕಾರವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ಆದ್ಮೇಲೆ ದೈವಜ್ಞ ಬ್ರಾಹ್ಮಣ ಮಠಾಧೀಶರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತೀ ಮಹಾಸ್ವಾಮಿಗಳ 41ನೇ ಚಾತುರ್ಮಾಸ್ಯ ಹಾಗೂ ತತ್ಕರಕಮಲ ಸಂಜಾತರಾದ ಶ್ರೀ ಶ್ರೀ ಸುಜ್ಞಾನೇಶ್ವರ ಭಾರತೀ ಮಹಾಸ್ವಾಮಿಗಳ 3ನೇ ಚಾತುರ್ಮಾಸ್ಯ ಈ ವರ್ಷ ಸಾಗರ ನಗರದಲ್ಲಿ ನಡೀತಾ ಇದೆ. ಇದು ನಮ್ಮೆಲ್ಲರ ಸೌಭಾಗ್ಯ. ಏಕೆಂದರೆ 41 ವರ್ಷಗಳ ನಂತರ ಸುಮಾರು ರಾಜ್ಯಾದ್ಯಂತ ಸುಮಾರು 100ಕ್ಕೂ ಹೆಚ್ಚು ಊರುಗಳಲ್ಲಿ ಇದಕ್ಕಾಗಿ ಚಾತುರ್ಮಾಸ್ಯವನ್ನು ನಡೆಸೋದಕ್ಕೋಸ್ಕರ ನಮ್ಮ ಸಮಾಜದವರು ಪ್ರತಿ ವರ್ಷ ಅದಕ್ಕೋಸ್ಕರ ಹಂಬಲವನ್ನು ವ್ಯಕ್ತಪಡಿಸ್ತಾರೆ, ಆಶಯವನ್ನು ವ್ಯಕ್ತಪಡಿಸ್ತಾರೆ. ಗುರುಗಳು ಅವರಿಗೆ ಏನು ಪ್ರಚೋದನೆ ಆಗುತ್ತೆ, ಎಲ್ಲಿ ಮಾಡಬೇಕು ಅಂತ ಆಸೆ ಆಗುತ್ತೆ, ಅಲ್ಲಿಗೆ ಚಾತುರ್ಮಾಸ್ಯವನ್ನು ಅನುಷ್ಠಾನಕ್ಕೆ ಹಾಕ್ತಾರೆ. ಸಾಗರಕ್ಕೆ ಈ ವರ್ಷ ಸಿಕ್ಕಿರ್ತಕ್ಕಂಥ ಬಹುಶಃ ಸಾಗರದ ಎಲ್ಲ ದೈವಜ್ಞ ಬ್ರಾಹ್ಮಣರ 1 ವರ್ಷಗಳ ನಿರೀಕ್ಷಿತ ಕನಸು ಮತ್ತು ಆಶಯವಾಗಿತ್ತು. ಈ ವರ್ಷ ಸಿಕ್ಕಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ಭಾಗವಹಿಸ್ತೇನೆ. ಬಹುಶಃ ನಮ್ಮ ಜೀವಿತಾವಧಿಯಲ್ಲಿ ಇನ್ನೊಮ್ಮೆ ನಮಗೆ ಸಿಕ್ಕರೆ ಅದು ನಮ್ಮ ಪುಣ್ಯ ಆಗುತ್ತೆ. ರಾಜ್ಯಾದ್ಯಂತ ಸುಮಾರು 100ಕ್ಕಿಂತ ಹೆಚ್ಚು ಊರುಗಳಿಂದ ಈ ಸಂದರ್ಭದಲ್ಲಿ 41ನೆಯ ಚಾತುರ್ಮಾಸ್ಯ ವ್ರತೋತ್ಸವ ಸಮಿತಿ ಸಾಗರದ ಗೌರವಾಧ್ಯಕ್ಷರಾದ ಮೋಹನ್ ಶೇಟ್, ಸಮಿತಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂಎಸ್, ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ವಿ ವೆರ್ಣೇಕರ್, ಸುಕಾಂತ್ ರಾಯ್ಕರ್, ಕೋಶಾಧ್ಯಕ್ಷರಾದ ರಾಘವೇಂದ್ರ ಆರ್, ಉಪಾಧ್ಯಕ್ಷರುಗಳು, ಜಂಟಿ ಕಾರ್ಯದರ್ಶಿಗಳು, ಅನ್ನದಾಸೋಹ ಸಮಿತಿಯ ಸಂಚಾಲಕರು, ಉಪ ಸಂಚಾಲಕರು, ಅಲಂಕಾರ ಉತ್ಸವ ಮತ್ತು ಮೆರವಣಿಗೆ ಸಮಿತಿಯ ಸಂಚಾಲಕರು
ಸಂಚಾಲಕರು, ಉಪ ಸಂಚಾಲಕರು ಹಾಗೂ ಸಾಂಸ್ಕೃತಿಕ ಸಮಿತಿ ಸಂಚಾಲಕರು, ಉಪ ಸಂಚಾಲಕರು, ಮಹಿಳಾ ಸೇವಾ ಸಮಿತಿಯ ಸಂಚಾಲಕರು, ಉಪ ಸಂಚಾಲಕರು ಹಾಗೂ ಎಲ್ಲ ವಿವಿಧ ಸಮಿತಿಗಳ ಸಂಚಾಲಕರುಗಳು ಮತ್ತು ದೈವಜ್ಞ ಬ್ರಾಹ್ಮಣ ಸಮುದಾಯದ ಸಮಸ್ತ ಸಮಾಜ ಬಾಂಧವರು ಹಾಜರಿದ್ದರು. ರವಿ 9 ಲೈವ್ ನ್ಯೂಸ್, ಸಾಗರ.